ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾನೀಗೊಂದು ಗಣಿತದ ಹೇಳಿಕೆಯನ್ನು ಬರಿತಾ ಇದ್ದೇನೆ. ಈಗ ಉದಾಹರಣೆಗೆ ಹೀಗೆ ಬರಿತಾ ಇದ್ದೇನೆ. ಎಷ್ಟು ಬರ್ಬೋದು? ಇದ್ರ ಬೆಲೆ 6 ಬರುತ್ತೆ. ಹೌದು, ಇದ್ರ ಬೆಲೆ 6 ಬರುತ್ತೆ. ಸೊ ಇಲ್ಲಿ ಯಾವ ಮೂಲಕ ಕ್ರಿಯೆ ಮಾಡಲಾಗಿದೆ? ವ್ಯವಕಲನ, ಸಬ್ಟ್ರಾಕ್ಷನ್ ಮಾಡಿದ್ದೇವಪ್ಪ. ಈ ಒಂದು ಗಣಿತದ ಹೇಳಿಕೆಯನ್ನು ವಾಕ್ಯಗಳಲ್ಲಿ ಹೇಳ್ತೀರಾ, ಹೇಳಿಕೆ ರೂಪದಲ್ಲಿ ಹೇಳ್ತೀರಾ? ಇದನ್ನ ಹೇಳಿ ನೋಡಿ, ಹೆಂಗೆ ಹೇಳ್ತೀರಿ? ಎರಡನ್ನ 8ರಿಂದ ಕಳೆದಾಗ ಬರುವಂತಹ ಬೆಲೆ ಎಷ್ಟಾಗಿರುತ್ತೆ? 6 ಆಗಿರುತ್ತೆ. ಹೌದು, ನೀವು ಹೇಳ್ತಾರೆ, ಸರಿ ಇದೆ. 2ನ್ನ 8ರಿಂದ ಹಾಗೆ ಹೇಳೋಕ್ಕಿಂತ ಫಸ್ಟೇ ಹೇಳಬೇಕು, ಬಹಳ ಚೆನ್ನಾಗಿರುತ್ತೆ. 8ರಿಂದ 2ನ್ನು ಕಳೆದಾಗ ಬರುವ ಉತ್ತರ 6ಕ್ಕೆ ಸಮ ಆಗಿರುತ್ತೆ. ಹೀಗೆ ಯಾವುದರಿಂದ ಕಳೆಯುತ್ತೇವೆಯೋ ಅದನ್ನ ಏನಂತ ಕರೀತಾರೆ? ಹೌದು, ಯಾವುದರಿಂದ ಕಳೆಯುತ್ತೇವೆಯೋ ಅದನ್ನ ವ್ಯವಕಲ್ಯ ಅಂತ ಹೇಳ್ತೇವೆ. ಯಾವುದನ್ನು ಕಳೆಯುತ್ತೇವೆ ಅದನ್ನ ವ್ಯವಕಲಕ ಅಂತ ಕರೀತೇವೆ. ಮಕ್ಕಳೇ, ನಿಮಗೆ ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಬಗ್ಗೆ ಪರಿಚಯ ಇದೆ. ವ್ಯವಕಲ್ಯ ಮತ್ತು ವ್ಯವಕಲಕದ ನಡುವೆ ಏನಿದೆ? ಮೈನಸ್ ಚಿಹ್ನೆ ಇದೆ. ಕಳೆದ ಬರೀ ಉತ್ತರವನ್ನ ನಾವು ವ್ಯತ್ಯಾಸ, ಡಿಫ್ರೆನ್ಸ್ ಅಂತ ಹೇಳ್ತೇವೆ. ವ್ಯತ್ಯಾಸ ಅಂತ ಹೇಳ್ತೇವೆ. ಮಕ್ಕಳೇ, ಏನ್ ವ್ಯವಕಲ್ಯ ಅಂದ್ರೆ? ಯಾವುದರಿಂದ ಕಳೆಯುತ್ತೇವೆಯೋ, ಯಾವುದರಲ್ಲಿ ಕಳೆಯುತ್ತೇವೆಯೋ ಅದನ್ನು ವ್ಯವಕಲ್ಯ ಅಂತೀವಿ. ವ್ಯವಕಲಕ ಅಂದ್ರೆ ಯಾವುದನ್ನು ಕಳೆಯುತ್ತೇವೆ ಅದು ವ್ಯವಕಲಕ. ಅಂದ್ರೆ ವ್ಯವಕಲನ ಮಾಡಬೇಕಾದ್ರೆ ವ್ಯವಕಲನದ ಸಾಮಾನ್ಯ ರೂಪದಲ್ಲಿ ಸಂಖ್ಯೆ ಕೊಟ್ಟಿದ್ದಾಗ ಫಸ್ಟ್ ಕೊಟ್ಟಿರೋದೇ ವ್ಯವಕಲ್ಯ ಆಗಿರುತ್ತೆ, ಸೆಕೆಂಡ್ ಕೊಟ್ಟಿರೋದು ವ್ಯವಕಲಕ ಆಗಿರುತ್ತೆ. ಆದ್ರೆ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ, ವ್ಯವಕಲನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಉದಾಹರಣೆ ಪದಗಳಲ್ಲಿ ಹೇಳ್ಬಿಡ್ತಾರೆ ಮಕ್ಕಳ. ಹೆಂಗೆ ಅಂದ್ರೆ, 10ನ್ನು 6ರಿಂದ ಕಳೆಯಿರಿ ಅಂತ ಹೇಳ್ಬಿಡ್ತಾರೆ. 10ನ್ನು 6ರಿಂದ ಕಳೆಯಿರಿ ಅಂತಾರೆ. ಹಾಗಾಗಿ ನೀವು ತುಂಬಾ ಜನ ಏನ್ ಮಾಡ್ತೀರಿ ಗೊತ್ತಾ? 10 ಫಸ್ಟ್ ಕೊಟ್ಟಿರೋ ಸಂಖ್ಯೆ ಫಸ್ಟ್ ಬರ್ಕೊಡ್ತೀರಿ, ಸೆಕೆಂಡ್ ಕೊಟ್ಟಿರೋ ಸಂಖ್ಯೆ ಸೆಕೆಂಡ್ ಬರ್ದು ಲೆಕ್ಕ ಮಾಡ್ಬಿಡ್ತೀರಿ. ಆದ್ರೆ ಮಕ್ಕಳ ಒಂದ್ಸರಿ ನೋಡಿ, ಈ ಉದಾಹರಣೆಗೆ 6 ಮೈನಸ್ 4 ಫಸ್ಟ್ ಇರೋದು ವ್ಯವಕಲ್ಯ, ಸೆಕೆಂಡ್ ಇರೋದು ವ್ಯವಕಲಕ. ಸೊ ಒಂದು ಪ್ಲಸ್ ಒಂದು ಮೈನಸ್ ಏನ್ ಮಾಡ್ತೀರಿ? ಕಳೀರಿ. 6 ಹಾಕಿದ್ರೆ 2 ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? 6 4 6 ಚಿಹ್ನೆ ಯಾವುದು? ಪ್ಲಸ್ ಹಾಕ್ತೀವಿ. ಅದೇ ಈ ವ್ಯವಕಲಕನ ವ್ಯವಕಲ್ಯ ಮಾಡ್ತೀನಿ, ವ್ಯವಕಲ್ಯನ ವ್ಯವಕಲಕ ಮಾಡ್ತಾನೆ, ವ್ಯವಕಲಕ ಮಾಡಿ ಕಳೀತಾನೆ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. 4 ಹಾಕಿದ್ರೆ 2 ಬರೋದಕ್ಕೆ ಯಾವುದು? 6 ಚಿಹ್ನೆ ಯಾವುದು? ಮೈನಸ್. ನೋಡಿ, ವ್ಯವಕಲಕ ಆಗಿದೆ, ವ್ಯವಕಲ್ಯ ಆಗಿದೆ. ಬರುವಂತ ವ್ಯತ್ಯಾಸ ಒಂದೇ ಆಗಿದೆ, ಬೇರೆ ಆಗಿದೆ. ಬೇರೆ ಪ್ಲಸ್ 2 ಅಂದ್ರೆ 0ಗಿಂತ 2 ಮಾನ ಜಾಸ್ತಿ, ಮೈನಸ್ 2 ಅಂದ್ರೆ 0ಗಿಂತ 2 ಮಾನ ಕಡಿಮೆ ಮಕ್ಕಳೇ. ಸೊ ಬರೋ ಬೆಲೆ ತಪ್ಪಾಗಿರುತ್ತೆ. ಹಾಗಾಗಿ ವ್ಯವಕಲನ ಮಾಡಬೇಕಾದ್ರೆ ವ್ಯವಕಲ್ಯ ವ್ಯವಕಲಕಗಳನ್ನ ಸರಿಯಾಗಿ ಗುರುತಿಸ್ಕೋಬೇಕು. ಸಾಮಾನ್ಯ ರೂಪದಲ್ಲಿ ಕೊಟ್ಟಿದ್ರೆ ಚಿಂತೆ ಇಲ್ಲ. ಈ ಥರ ಪದಗಳಲ್ಲಿ ಕೊಟ್ಟಾಗ ವ್ಯವಕಲ್ಯ ವ್ಯವಕಲಕಗಳನ್ನ ಸರಿಯಾಗಿ ಗುರುತಿಸ್ಕೋಬೇಕು. ಫಸ್ಟ್ ಏನ್ ಬರಿಬೇಕು? ವ್ಯವಕಲ್ಯ ಬರಿಬೇಕು ಮಕ್ಕಳು. ವ್ಯವಕಲ್ಯ ಎಷ್ಟು? ವ್ಯವಕಲ್ಯ ಅಂದ್ರೆ ಯಾವ್ದ್ರಿಂದ ಕಳೆಯುತ್ತೇವೆ, ಅದು ಯಾವ್ದ್ರಿಂದ ಕಳಿಬೇಕಂತೆ? 6ರಿಂದ ಕಳಿಬೇಕಂತೆ. ಆಯ್ತಾ? ವ್ಯವಕಲ್ಯ ಮೈನಸ್ ವ್ಯವಕಲಕ ಅಂದ್ರೆ ಏನು? ಯಾವ್ದನ್ನ ಕಳಿತೇವೆ ಅದು ಯಾವುದು? 10ರಿಂದ ಕಳೀತಾರೆ. ಹೌದಲ್ವಾ? 6 ನೋಡಿ, ಮೈನಸ್ ಇಂಟು ಪ್ಲಸ್ ಅಂತ, ಮೈನಸ್ ಇಂಟು ಪ್ಲಸ್ ಮೈನಸ್ 10 ಆಯ್ತು. ಓಕೆ, ಈ ಉದಾಹರಣೆಗೆ ಸೊ ಈಗ ಕಳೆದ ನಿಮ್ಗೆ ಉತ್ತರ -4 ಬರುತ್ತೆ. ಹೌದಲ್ವಾ? ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಈ ಉದಾಹರಣೆಗೆ ಈ ರೀತಿ ಹೇಳ್ತಾರೆ, -3ರಿಂದ -2ನ್ನು ಕಳೆಯಿರಿ ಅಂತ ಹೇಳ್ತಾರೆ. ಫಸ್ಟ್ ಏನ್ ಮಾಡ್ಬೇಕು? ಮೊದಲು ಪದಗಳಲ್ಲಿ ಇದರ ಸಾಮಾನ್ಯ ರೂಪದಲ್ಲಿ ಕೊಟ್ಟಿದ್ದಾರಾ? ಇಲ್ಲ. ಹಾಗಾಗಿ ಫಸ್ಟ್ ಒಂದು ಸಾಮಾನ್ಯ ರೂಪದಲ್ಲಿ ಬರೆಯೋಣ. ಫಸ್ಟ್ ಏನ್ ಬರ್ಕೋಬೇಕು? ವ್ಯವಕಲ್ಯ. ಹೇಗೆ ಗುರುತಿಸ್ತೀರಿ? ರಿಂದ ರಲ್ಲಿ ಅಂತ ಇರುತ್ತೆ. ವ್ಯವಕಲ್ಯ ಅಂದ್ರೆ ಯಾವುದರಿಂದ ಕಳೆಯುತ್ತವೆಯೋ, ಯಾವುದರಲ್ಲಿ ಕಳೆಯುತ್ತವೆಯೋ ಅದು ವ್ಯವಕಲ್ಯ. ಹೇಗೆ ಗುರುತಿಸ್ತೀರಾ? ಇಲ್ಲಿ ಏನಂತ ಇರುತ್ತೆ? ರಿಂದ ಅಥವಾ ರಲ್ಲಿ ಅಂತ ಇರುತ್ತೆ. ಎಷ್ಟರಿಂದ ಕಳಿಬೇಕಂತೆ? -3ರಿಂದ ಕಳೀರಿ. ಇದು ವ್ಯವಕಲ್ಯ ಆಯ್ತು. ವ್ಯವಕಲ್ಯ ಮೈನಸ್ ವ್ಯವಕಲಕ ಬರಿಬೇಕು. ವ್ಯವಕಲಕ ಅಂದ್ರೆ ಯಾವುದನ್ನು ಕಳೆಯುತ್ತವೆ, ಅದು ಯಾವುದನ್ನು ಕಳೆಯುತ್ತವೆ ಏನಂತ ಇರುತ್ತಲ್ಲಿ? ಅನ್ನು ಅಂತ ಇರುತ್ತೆ. ನೋಡಿ, ಎಷ್ಟನ್ನ ಕಳಿಬೇಕಂತೆ? -2ನ್ನ ಕಳಿಬೇಕಂತೆ. ಕಳಿಬೋದಾ ಈಗ? ಇಲ್ಲ ಮಕ್ಕಳು, ಬರಲ್ಲ ಮಕ್ಕಳ. ಕಂಟಿನ್ಯೂಸ್ ಚಿಹ್ನೆಯಿಂದ ಬರೋದಿಲ್ಲ. ಇದು ಏನಂದ್ರೆ -3 ಮೈನಸ್ ಇಂಟು -2 ಅಂತ. ಮೈನಸ್ ಇಂಟು -2 ಅಂದ್ರೆ ಇದನ್ನ ಏನ್ ಮಾಡ್ಬೇಕು? ಈಗ ನಾನು ಮೈನಸ್ ಇಂದ ಗುಣಿಸ್ಬೇಕು ಮಕ್ಕಳೇ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಯ್ತು. ಈಗ ನೋಡಿ ಮಕ್ಕಳೇ, 2 ಉದಾಹರಣೆ ತಗೊಂಡಿದ್ದೀನಿ. 2 ಉದಾಹರಣೆಯಲ್ಲಿ ವ್ಯವಕಲ್ಯ ನೋಡಿ ಏನು ಚೇಂಜ್ ಆಗಿದೆಯಾ? ಇಲ್ಲ. ವ್ಯವಕಲಕ ನೋಡಿ, ಪ್ಲಸ್ 10 ಎಷ್ಟಾಯ್ತು? ಮೈನಸ್ 10 ಎಷ್ಟಾಯ್ತು? ಪ್ಲಸ್ 7 ಆಯ್ತು. ಅಂದ್ರೆ ಚಿಹ್ನೆ ಯಾವ್ದ್ರ ಚಿಹ್ನೆ ಬದಲಾವಣೆ ಆಗುತ್ತೆ?
ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ ಮಕ್ಕಳೇ. ಚಂದ ನೆನ್ಪಿಡ್ಕೊಂಡಿರ್ರಿ. ಸಂಕಲನ ಮಾಡಬೇಕಾದ್ರೆ ಏನಾಗೋದಿಲ್ಲ ಮಕ್ಕಳೇ, ಪ್ಲಸ್ನಿಂದ ನೀನು ಯಾವ ಚಿಹ್ನೆ ಗುಣಿಸ್ತೀವಿ ಆ ಚಿಹ್ನೆ ಹಾಗೇ ಉಳಿಯುತ್ತೆ, ಚಿಹ್ನೆ ಬದಲಾವಣೆ ಆಗಲ್ಲ. ಬದಲಾವಣೆ ಆಗದೆ ಮೈನಸ್ನಿಂದ ಗುಣಿಸಿದಾಗ. ಹಾಗಾಗಿ ಕಳಿಬೇಕಾದ್ರೆ ವ್ಯವಕಲನದ ಚಿಹ್ನೆ ಬದಲಾಗೋದ್ರಿಂದ ನೀವು ವ್ಯವಕಲನ ಮಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು. ಓಕೆ, ನೆನಪಿರಲಿ. ವ್ಯವಕಲನ ಕ್ರಿಯೆ ಮಾಡಬೇಕಾದ್ರೆ ಏನಾಗುತ್ತೆ, ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. ಪ್ಲಸ್ ಹತ್ತಿದ್ದೇನಾಯ್ತು, ಮೈನಸ್ ಹತ್ತಾಯ್ತು, ಮೈನಸ್ 2 ಪ್ಲಸ್ 10. ಯಾಕಂದ್ರೆ ಮೈನಸ್ ಇಂದ ಗುಣಿಸ್ತೀವಿ ಮಕ್ಕಳೇ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ ಈ ಮಾಹಿತಿ ನಿಮಗೆ ಚೆನ್ನಾಗಿ ಗೊತ್ತಿರಲಿ. ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. ಈಗ ಉದಾಹರಣೆಗೆ ಈಗ ಪೂರ್ಣ ಸಂಖ್ಯೆಗಳನ್ನ ಬಿಡೋಣ, ಪೂರ್ಣ ಸಂಖ್ಯೆ ಪೂರ್ಣಾಂಕಗಳನ್ನ ಬಿಡೋಣ. ಈಗ ಬೀಜ ಪದಗಳನ್ನ ಬೀಜೋಕ್ತಿಗಳನ್ನ ತೆಗೆದುಕೊಳ್ಳೋಣ ಮಕ್ಕಳೇ. ಉದಾಹರಣೆಗೆ ಈ ರೀತಿಯಾಗಿ ನಿಮಗೆ ಹೇಳ್ತಾರೆ. ಎಷ್ಟು ಅಂದರೆ 4a ಮೈನಸ್ 3b ರಿಂದ 3b ಇಂದ ಎಷ್ಟು 2a ಪ್ಲಸ್ 8b ಯನ್ನು ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣ. ಓಕೆ, ಕಳೆಯೋಣ ಮಕ್ಕಳೇ. ಸೊ ಹೀಗಿದ್ರೆ ಕಳೆಯೋದಕ್ಕೆ ಸರಿಯಾಗುತ್ತಾ? ಇಲ್ಲ, ಕಳೆಯೋಕ್ಕೆ ಸರಿಯಾಗಲ್ಲ. ಏನು ಮಾಡಲಿ ಹಾಗಾದ್ರೆ? ಅದನ್ನು ಕಂಬ ಸಾಲ ಬರ್ಕೋಣ. ಒಂದು ಏಕಪದ್ಧತಿ ತಗೋಣ, ಸುಮ್ಮನೆ ಒಂದು ಏಕಪದ್ಧತಿ ತಗೋಣ. 5a ಇಂದ ಮೈನಸ್ 8a ಯನ್ನು ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣ. ಹೀಗಿದ್ರೆ ಕಳೆಯೋಕ್ಕೆ ಸರಿಯಾಗುತ್ತಾ? ಏನು ಮಾಡಲಿ? ಕಂಬ ಸಾಲ ಬರ್ಕೋಣ. ಎಷ್ಟು ಫಸ್ಟ್ ಬರೀಬೇಕು? ಮೊದಲು ವ್ಯವಕಲ್ಯ ಬರೀಬೇಕು ಮಕ್ಕಳೇ. ವ್ಯವಕಲ್ಯ ಮೈನಸ್ ವ್ಯವಕಲಕ. ಮೊದಲು ವ್ಯವಕಲ್ಯ ಬರೀರಿ. ವ್ಯವಕಲ್ಯ ಅಂದ್ರೆ ಯಾವ್ದ್ರಿಂದ ಕಳೀತೇವೆ, ಅದು ಯಾವ್ದ್ರಿಂದ ಕಳಿಬೇಕಂತ ಅದನ್ನ ಫಸ್ಟ್ ಬರ್ಕೋಬೇಕು. ನಂತರ ವ್ಯವಕಲಕ ಬರೀಬೇಕು. ವ್ಯವಕಲಕ ಅಂದ್ರೆ ಯಾವ್ದನ್ನ ಕಳೀತೇವೆ, ಅದು ಯಾವ್ದನ್ನ ಮೈನಸ್ 8 ಕಳಿಬೇಕಂತೆ. ಕಳಿಯೋಣವಾ? ಎಸ್ ಮೇಡಮ್. ಮಕ್ಕಳ ನೆನಪಲ್ಲಿ ವ್ಯವಕಲನ ಮಾಡ್ಬೇಕಾದ್ರೆ ಏನಾಗುತ್ತೆ? ವ್ಯವಕಲಕದ ಚಿಹ್ನೆ. ಯಾಕೆಂದ್ರೆ ಅದನ್ನ ನಾವು ಮೈನಸ್ ಇಂದ ಗುಣಿಸ್ತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತು ಮಕ್ಕಳ. ಈ ಮೈನಸ್ ಚಿಹ್ನೆ ಇರೋದು ಮೈನಸ್ 8a ಇರೋದು ಏನಾಗುತ್ತೆ? ಪ್ಲಸ್ 8a ಆಗುತ್ತೆ. ವ್ಯವಕಲಕದ ಚಿಹ್ನೆ ಮೈನಸ್ ನಿಂದ ಇದನ್ನ ಗುಣಿಸ್ತಾ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತು. ಹಾಗಾಗಿ ಇದು ಮೈನಸ್ 8a ಅಲ್ಲ, ಪ್ಲಸ್ 8a. ಓಕೆ, ಸೊ ಈಗ ಎರಡು ಯಾವ ಚಿಹ್ನೆ ಇದೆ? ಇದು ಹೌದು, ಇದು ಪ್ಲಸ್ ಚಿಹ್ನೆ ಇದೆ. ಮೈನಸ್ ಇಂದ ಗುಣಿಸಿದರೆ ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. ಮೈನಸ್ 8a ಇದು ಪ್ಲಸ್ 8a ಆಯ್ತು. ಸೊ ಎರಡು ಪ್ಲಸ್ ಇದ್ರೆ ಕೂಡ್ಬೇಕು. ಹೌದು, ಕೂಡ್ರಿ. 5aಗೆ 8a ಕೂಡಿದ್ರೆ ಹೌದು ಕೂಡ್ಬೇಕು. ಅಂದ್ರೆ ಎರಡು ಸಜಾತಿ ಆಗಿರ್ಬೇಕು. ಆಗಿದಾವ ಇಲ್ವಾ? ಸಜಾತಿ ಪದಗಳ ಸಂಕಲ್ಪ ಕೂಡ್ಬೇಕಾಗಿದೆ. ಕಳಿಬೇಕು ಅಂದ್ರೆ ನಾವು ಕೂಡ್ಬೇಕಾಗಿದೆ. ಕಳಿಬೇಕು ಅಂದ್ರೆ ನಾವು ಕೂಡ್ಬೇಕು. ಯಾಕೆಂದ್ರೆ ಋಣ ಚಿಹ್ನೆ ಹೊಂದಿದ್ದು ಧನ ಚಿಹ್ನೆ ಆಗುತ್ತೆ ಮೈನಸ್ ಇಂದ. ಹಾಗಾಗಿ ಕೂಡ್ತವೆ. ಸೊ ಸಂಖ್ಯಾಸಾರವನ್ನು ಕೂಡಿ 5ಕ್ಕೆ 8 ಕೂಡಿದ್ರೆ 13. ಬೀಜ ಸಹ ಗುಣಕನ ಹಾಗೆ ಬರೀಬೇಕು. ಹಿಂದಿನ ತರಗತಿಯಲ್ಲಿ ಕಲ್ತಿದ್ರಲ್ಲ ಮಕ್ಕಳೇ. ಎಸ್, ಈಗ ಉದಾಹರಣೆಗೆ ಈ ರೀತಿ ಹೇಳ್ತಾರೆ. ಮೈನಸ್ 6xy 6xy ಅನ್ನು ಮೈನಸ್ 8yx ನಿಂದ ಕಳೆಯಿರಿ ಅಂತ ಹೇಳ್ತಾನೆ. ಕಳೆಯೋಣ? ಎಸ್, ಕಳಿಬೇಕಾದ್ರೆ ಮೊದಲೇನು ಬರೀಬೇಕು? ಏನ್ ಬರೀಬೇಕು? ಯಾವ್ದ್ರಿಂದ ಕಳೆಯುತ್ತೇವೆ ಅದಕ್ಕೆ ಏನಂತೀವಿ? ವ್ಯವಕಲ್ಯ ಅಂತ. ವ್ಯವಕಲ್ಯ ಹೇಗೆ ಗುರುತಿಸೋದು? ಅದರಲ್ಲಿ ರಿಂದ ನಿಂದ ಅಂತ ಇರುತ್ತೆ. ಯಾವ್ದ್ರ ವ್ಯವಕಲ್ಯ? 8yx ನೋಡಿ ಅಲ್ಲಿ ಬರೀ 8yx ಅಲ್ಲ, ಅದು ಮೈನಸ್ 8yx. ಎಸ್, ಅದಕ್ಕೆ ಅದ್ರಲ್ಲಿ ಏನ್ ಕಳಿಬೇಕು? 6xy ಅನ್ನ ಕಳೆಯೋಣ. ಸೊ ವ್ಯವಕಲನ ಮಾಡ್ಬೇಕಾದ್ರೆ ಏನಾಗುತ್ತೆ? ಯಾವ್ದು ಚಿಹ್ನೆ ಬದಲಾವಣೆ ಆಗುತ್ತೆ? ವ್ಯವಕಲಕದ ಚಿಹ್ನೆ ಬದಲಾವಣೆ. ಕೆಳಗಿಂದ ಏನಿದೆ ಅದ್ರ ಚಿಹ್ನೆ ಬದಲಾವಣೆ ಆಗುತ್ತೆ. ಯಾಕಂದ್ರೆ ನಾನು ಮೈನಸ್ ನಿಂದ ಗುಣಿಸ್ತಾನೆ. ಸೊ ಮೈನಸ್ ಇಂಟು ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಓಕೆ, ಸೊ ಈ ವ್ಯತ್ಯಾಸ ಬೇಕಾದ್ರೆ ಎರಡನೇ ಏನ್ ಮಾಡ್ಬೇಕೀಗ? ಹೌದು, ಚಿಹ್ನೆ ನೋಡಿ ಸಂಕ್ಷೇಪಿಸಿ. ಎರಡು ಕೂಡ ಮೈನಸ್ ಇದೆ. ಎರಡು ಮೈನಸ್ ಇದ್ರೆ ಕೂಡ್ಬೇಕು. ಕೂಡಿ ಎಷ್ಟಾಗುತ್ತೆ? ಕೂಡ್ಬೇಕಂದ್ರೆ ಎರಡು ಎಂತ ಬೀಜ ಪದಗಳಾಗಿರ್ಬೇಕು? ಎರಡು ಸಜಾತಿ ಪದಗಳ ಬೀಜಾಕ್ಷರ ಒಂದೇ ಆಗಿದೆಯಾ? ಕಥಾಸೂಚಿಗಳ ಸಮಯದವ? ಹೌದು, ಸಜಾತಿ ಪದಗಳ. ಎಷ್ಟಾಯ್ತು? 14xy. ಎರಡೂ ಮೈನಸ್ ಇದ್ರೆ ಕೂಡಿ ಬರೋದ್ರಕ್ಕೆ ಮೈನಸ್ ಚಿಹ್ನೆ ಹಾಕಿ. ನೋಡಿ ಮಕ್ಕಳೇ, ವ್ಯವಕಲಕ ಪ್ಲಸ್ 6xy ಇತ್ತು. ನಾನು ಅದನ್ನ ಮೈನಸ್ ನಿಂದ ಗುಣಿಸ್ತಾನೆ. ಹಾಗಾಗಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಸೊ ಎರಡೂ ಮೈನಸ್ ಇಂದ ಕೂಡಿ ಬರೋದಕ್ಕೆ ಮೈನಸ್ ಚಿಹ್ನೆ ಹಾಕಿ. ಹೀಗೆ ಏಕಪದಗಳನ್ನ ಕೊಟ್ಟಾಗ ಕಂಬ ಸಾಲಿನಲ್ಲಿ ಈ ರೀತಿಯಾಗಿ ನಾವು ವ್ಯವಕಲನ ಕ್ರಿಯೆಯನ್ನು ಮಾಡ್ತೇವೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಒಂದು ದ್ವಿಪದಗಳನ್ನ ಕೊಟ್ಟಿದ್ದಾರೆ.
ಇವುಗಳನ್ನ ಕಳಿಬೇಕಂತೆ. ಕಳಿಬೇಕಾದ್ರೆ ಫಸ್ಟ್ ಏನು ಬರಿಬೇಕು? ವ್ಯವಕಲ್ಯ ಬರಿಬೇಕು. ವ್ಯವಕಲ್ಯ ಅಂದ್ರೆ ಯಾವ್ದ್ರಿಂದ ಕಳಿತೇವೆ ಅದು ಅಂದ್ರೆ ಹೇಗೆ ಗುರುತಿಸ್ತೀರಿ ವ್ಯವಕಲ್ಯನ? ರಿಂದ, ರಲ್ಲಿ, ನಿಂದ ಈ ತರ ಪದಗಳನ್ನ ಅಲ್ಲಿ ಸೇರಿಸಿರ್ತಾರೆ. ಹೀಗೆ ಮಕ್ಕಳು ನಿಮಗೆ ನೀವೇ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ, ಉತ್ತರಕ್ಕೆ ತುಂಬಾ ಸಮೀಪಕ್ಕೆ ಹೋಗ್ತೀರಿ. ನೋಡಿ ಯಾವ್ದ್ರಿಂದ ಕಳಿಬೇಕಂತ? 4a ಮೈನಸ್ 3b ಇಂದ ಕಳಿಬೇಕಂತ ಇದು ವ್ಯವಕಲ್ಯ. ಈಗ ನೆಕ್ಸ್ಟ್ ವ್ಯವಕಲಕ. ಯಾವ್ದು ವ್ಯವಕಲಕ ಹೇಗೆ ಗುರುತಿಸ್ತೀರಿ? ಅನ್ನು ಅಂತ ಇರುತ್ತೆ. ಎಷ್ಟನ್ನ ಕಳಿಬೇಕಂತೆ? 2a ಪ್ಲಸ್ 8b. ನೋಡಿ ಕಳಿಬೇಕಾದ್ರೆ ಏನಪ್ಪಾ ಅಂದ್ರೆ ಕೂಡ್ಬೇಕು ಕಳಿಬೇಕು ಅಂದ್ರೆ ಬೀಜ ಪದಗಳು ಹೇಗಿರ್ಬೇಕು? ಸಜಾತಿ ಆಗಿರ್ಬೇಕು. ಹಾಗಾಗಿ ನೀವು ಕಂಪಲ್ಸರಿ ಅಲ್ಲಿ ಬರೀಬೇಕಾದ್ರೆ ಸಜಾತಿ ಪದದ ಕೆಳಗೆ ಸಜಾತಿ ಪದ ಬರೋ ಹಾಗೆ ಬರೀರಿ. ಕೆಲವರು ಉಲ್ಟಾ ಮಾಡ್ಬಿಟ್ಟಿರ್ತಾರೆ. ಸಜಾತಿ ಪದ ಕೆಳಗೆ ಸಜಾತಿ ಪದ ಇದೆಯಾ? ಸೊ ಕಳಿಯೋದಕ್ಕೆ ಶುರು ಮಾಡೋಣ ಮಕ್ಕಳೇ. ಕಳಿಬೇಕಾದ್ರೆ ಏನಾಗುತ್ತೆ? ಯಾವ್ದು ಚಿಹ್ನೆ ಬದಲಾವಣೆ ಆಗುತ್ತೆ? ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. ಯಾಕಂದ್ರೆ ನಾನು ಮೈನಸ್ ನಿಂದ ಗುಣಿಸ್ತೀನಿ. ಮೈನಸ್ ಇಂಟು ಯಾವ ಚಿಹ್ನೆ ಇದೆ? ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಪ್ಲಸ್ 2a ಇದ್ದು ಮೈನಸ್ 2a ಆಗುತ್ತೆ. ನಂತರ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಈ ಚಿಹ್ನೆ ಗುಣಿಸ್ಬೇಕಲ್ವಾ? ಸೊ ಪ್ಲಸ್ ಇಂಟು ಬಿ ಇದ್ದು ಮೈನಸ್ ಇಂಟು ಬಿ ಆಗುತ್ತೆ ಮಕ್ಕಳೇ. ಎಸ್. ಸೊ ನೆನಪಲ್ಲಿ ಸಂಕಲನ ಮಾಡಬೇಕಾದ್ರೆ ನಾವು ಪ್ಲಸ್ನಿಂದ ಗುಣಿಸ್ತೀವಿ, ಅಲ್ಲಿ ಯಾವ ಚಿಹ್ನೆನೂ ಬದಲಾವಣೆ ಆಗಲ್ಲ ಮಕ್ಕಳೇ. ಅದರ ವ್ಯವಕಲನ ಮಾಡಬೇಕಾದ್ರೆ ಇಲ್ಲಿ ನಾವು ಮೈನಸ್ನಿಂದ ಗುಣಿಸ್ಬೇಕಾಗುತ್ತೆ, ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. ಹಾಗಾಗಿ ಪ್ಲಸ್ 2a ಇದ್ದು ಮೈನಸ್ 2a ಆಯಿತು, ಪ್ಲಸ್ ಇಂಟು ಬಿ ಇರೋದು ಮೈನಸ್ ಇಂಟು ಬಿ ಆಯಿತು. ಓಕೆ, ಈಗ ಸಂಕ್ಷೇಪಕ್ಕೆ ಶುರು ಮಾಡಿ. ಇದು ಯಾವ ಚಿಹ್ನೆ ಬಂದಿದೆ? ಇದು ಪ್ಲಸ್ ಮೈನಸ್ ಇದ್ರೆ 4a 2a ಹೋದ್ರೆ 2a ಬರೋದಕ್ಕೆ ಯಾವ ಚಿಹ್ನೆ ಆಗ್ಬೇಕು? ಯಾವುದು? 4 ಈ ಚಿಹ್ನೆ ಪ್ಲಸ್ ಹಾಕ್ಲಾ? ಬೇಡ, ಅಲ್ಲೇನೋ ಪ್ಲಸ್ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ಇದು ಯಾವ ಚಿಹ್ನೆ ಬಂದಿದೆ? ಇದು ಎರಡು ಮೈನಸ್ ಇದ್ರೆ ಕೂಡ್ಬೇಕು ಮಕ್ಕಳೇ. 2 ಪ್ಲಸ್ ಇದ್ರು ಕೂಡಬೇಕು, 2 ಮೈನಸ್ ಇದ್ರು ಕೂಡಬೇಕು. 2 ಮೈನಸ್ ಇದೆ ಕೂಡಿ 3b 8b ಕೂಡಿದ್ರೆ 11b. 2 ಮೈನಸ್ ಇದ್ರೆ ಕೂಡಿ ಬರೋದಕ್ಕೆ ಮೈನಸ್ ಚಿಹ್ನೆ ಹಾಕ್ಬಿಡಿ, ಮುಗ್ದೇ ಹೋಯ್ತು ಮಕ್ಕಳೇ. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕಾದ್ರೆ ಬೀಜ ಪದಗಳು ಸಜಾತಿ ಆಗಿರ್ಬೇಕು. ಎರಡು ಸಜಾತಿಯಾ? ಅಲ್ಲ. ಹಾಗಾಗಿ ಇವನು ಮತ್ತೆ ಸಂಕ್ಷೇಪಿಸೋಕೆ ಆಗೋದು, ಅದನ್ನ ಹಾಗೆ ಬಿಟ್ಬಿಡಿ. ಈಗ ಉದಾಹರಣೆಗೆ ಈ ರೀತಿ ಹೇಳ್ತಾರೆ: -6m ಪ್ಲಸ್ 8 -6m ಪ್ಲಸ್ 8ರಲ್ಲಿ ಏನ್ ಮಾಡಿ ಅಂತಾರೆ ಅಂದ್ರೆ 4m ಪ್ಲಸ್ 5 ಕಳೆಯಿರಿ ಅಂತ ಹೇಳ್ತಾರೆ. ಪ್ಲಸ್ 5 ಕಳೆಯಿರಿ ಅಂತ ಕಳೆಯೋಣವಾ? ಕಳೆಯೋಣ. ಫಸ್ಟ್ ಏನ್ ಬರಿಬೇಕು? ಫಸ್ಟ್ ವ್ಯವಕಲ್ಯ ಬರಿಬೇಕು. ಹೇಗೆ ಗುರುತಿಸ್ತೀರಿ? ರಿಂದ, ರಲ್ಲಿ. ಎಷ್ಟರಲ್ಲಿ ಕಳೆಯುತ್ತವೆ ಅದು ವ್ಯವಕಲ್ಯ. ಎಷ್ಟರಲ್ಲಿ ಕಳಿಬೇಕಂತ? -6m ಪ್ಲಸ್ 8 ಇದು ವ್ಯವಕಲ್ಯ. ಕೆಳಗೆ ವ್ಯವಕಲಕ. ಹೇಗೆ ಗುರುತಿಸ್ತೀರಿ? ಅನ್ನು ಅಂತ ಇರುತ್ತೆ. ಎಷ್ಟನ್ನು ಕಳಿಬೇಕಂತ? 4m ಪ್ಲಸ್ 5. ಬರಿಬೇಕಾದ್ರೆ ಸಜಾತಿ ಪದಗಳ ಕೆಳಗೆ ಸಜಾತಿ ಪದಗಳು ಒಂದ್ರ ಕೆಳಗೆ ಒಂದು ಬರೋ ಹಾಗೆ ಬರ್ಕೊಳ್ಳಿ ಮಕ್ಕಳು. ಎಸ್, ಬರ್ಕೊಂಡೆ. ಈಗ ಏನಾಗುತ್ತೆ? ಚಿಹ್ನೆಗಳ ಬದಲಾವಣೆ ಆಗುತ್ತೆ. ಯಾವ್ದ್ರದ್ದು? ವ್ಯವಕಲಕ. ಯಾಕೆಂದ್ರೆ ಅದನ್ನ ನಾವು ಮೈನಸ್ ನಿಂದ ಗುಣಿಸ್ತೀವಿ. ಸೊ ಮೈನಸ್ ಇಂಟು ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು, ಹೌದಲ್ವಾ? ಎಸ್. ಈಗ ಚಿಹ್ನೆಗಳ ಬದಲಾವಣೆ ಆಯ್ತಲ್ಲ. ಈಗ ಚಿಹ್ನೆ ನೋಡಿ ಮೂಲಕಲೆ ಮಾಡಿ. ಯಾವ ಚಿಹ್ನೆ ಇದೆ? ಇದು 2 ಮೈನಸ್ ಇದ್ರೆ ಕೂಡ್ಬೇಕು. ಕೂಡಿ 6m 4m ಕೂಡಿದ್ರೆ 10m. 2 ಮೈನಸ್ ಇದ್ರೆ ಕೂಡ್ಬೇಕು, ಬರೋದ್ರಕ್ಕೆ 2 ಮೈನಸ್ ಇದ್ರೆ ಕೂಡಿ ಬರೋದ್ರಕ್ಕೆ ಮೈನಸ್ ಹಾಕಿ. ನಂತರ ಇದು ಯಾವ ಚಿಹ್ನೆ ಇದೆ? ಪ್ಲಸ್. ಇದು ಮೈನಸ್. ಪ್ಲಸ್ 1 ಮೈನಸ್ ಇದ್ರೆ ಬರೋದ್ರಕ್ಕೆ ಯಾವುದು? 8 ಚಿಹ್ನೆ ಪ್ಲಸ್. ವೆರಿ ಗುಡ್, ರೈಟ್. ಸೊ ಈ ಉದಾಹರಣೆಗೆ ಈ ರೀತಿ ಹೇಳ್ತಾರೆ. ಎಷ್ಟು ಅಂತಂದ್ರೆ 9x ಮೈನಸ್ y 9x ಮೈನಸ್ y ಅನ್ನು 2x ಪ್ಲಸ್ 10y ನಿಂದ ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣ? ಎಸ್, ಕಳೀರಿ. ಎಸ್, ಕಳಿಬೇಕಾದ್ರೆ ಫಸ್ಟ್ ಏನ್ ಬರಿಬೇಕು? ವ್ಯವಕಲ್ಯ ಅಂದ್ರೆ ಯಾವ್ದ್ರಲ್ಲಿ ಕಳೆಯುತ್ತೇವೆ ಅದು ಯಾವ್ದ್ರಿಂದ ಕಳಿಬೇಕಂತ? 2x ಪ್ಲಸ್ 10y. ನೋಡಿ ಮಕ್ಕಳೇ, ಪ್ರತಿ ಸಾರಿ ವ್ಯವಕಲ್ಯ ಫಸ್ಟ್ ಕೊಡ್ತಾ ಇದ್ರು, ಈ ಸರಿ ಸೆಕೆಂಡ್ ಕೊಟ್ಬಿಡ್ತಾರೆ ನಿಮ್ ಕೈ ತಪ್ಪು ಮಾಡಿಸ್ಬೇಕು ಅಂತ. ಹಾಗಾಗಿ ಅದೊಂಚೂರು ಯೋಚನೆ ಮಾಡಿ ಬರ್ಕೊಳ್ಳಿ. ಇದು ವ್ಯವಕಲ್ಯ. ಯಾವ್ದ್ರಲ್ಲಿ ಕಳಿತೇವೋ ಅದು ವ್ಯವಕಲ್ಯ.
ಕೆಳಗೆ ಏನ್ ಬರಿಬೇಕು? ಯಾವುದನ್ನು ಕಳಿ ವ್ಯವಕಲಕ ಯಾವುದನ್ನು ಕಳೆಯುತ್ತೇವೆ ಅದು ಯಾವುದನ್ನು ಕಳಿಬೇಕಂತೆ? 9x ಹಾ -y. ಇದು ನೋಡಿ ಇದನ್ನ ಕಳಿಬೇಕಂತ 9x ಮೈನಸ್ y ಅನ್ನ ಕಳಿಬೇಕಂತ. ಎಸ್ ರೈಟ್. ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ಇದು ಏನಾಗುತ್ತೆ ಕಳಿಬೇಕಂದ್ರೆ? ಚಿಹ್ನೆಗಳು ಯಾವ್ದು ಚಿಹ್ನೆ ಬದಲಾವಣೆ ಆಗುತ್ತೆ? ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. ಯಾಕೆ? ಯಾಕಂದ್ರೆ ಈ ವ್ಯವಕಲಕವನ್ನ ನಾನು ಮೈನಸ್ ನಿಂದ ಗುಣಿಸ್ತೀನಿ. ಹಾಗಾಗಿ ಸೊ ಇಲ್ಲಿ ಯಾವ ಚಿಹ್ನೆ ಇದೆ? ಪ್ಲಸ್. ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ. ಓಕೆ. ಸೊ ಈಗ ಚಿಹ್ನೆ ಬದಲಾವಣೆ ಮಾಡಿದ್ಮೇಲೆ ಚಿಹ್ನೆ ನೋಡಿ ಮೂಲ ಕಳೆ ಮಾಡಿ. ಇದ್ಯಾವ ಚಿಹ್ನೆ ಬಂದಿದೆ? ಇದು ಪ್ಲಸ್ 1 ಮೈನಸ್ ಇದ್ರೆ ಕಳಿಬೇಕು. 2x 9x ಹೋದ್ರೆ 7x ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? ಯಾವುದು? 9x ನ ಚಿಹ್ನೆ ಯಾವುದು? ಮೈನಸ್ ಮೈನಸ್ ಹಾಕಿ. ಇಲ್ಲಿ ಇದ್ಯಾವ ಚಿಹ್ನೆ ಬಂದಿದೆ? ಪ್ಲಸ್. ವೈ ಯಾವ ಚಿಹ್ನೆ ಬಂದಿದೆ? ಪ್ಲಸ್. ಹೌದು, ಮೈನಸ್ ನಿಂದ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತಿದ್ದು. ಸೊ ಪ್ಲಸ್ ಇದೆ, 2 ಪ್ಲಸ್ ಇದೆ, ಕೂಡಿ 11y ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? 2 ಪ್ಲಸ್ ಇದ್ರೆ ಕೂಡಿ ಬರೋದಕ್ಕೆ ಪ್ಲಸ್ ಚಿಹ್ನೆ ಹಾಕಿ. ಈಗ ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಇದೆ. ಏನ್ ಮಾಡ್ಬೇಕಂತ? ಕಳಿಬೇಕಂತೆ. ಕಳಿಲಾ? ಯಾಕೆ? ಅವೆರಡು ವಿಜಾತಿ ಪದಗಳಾಗಿದ್ದಾವೆ, ಕಳಿಯಕ್ ಬರಲ್ಲ ಮಕ್ಕಳ. ಈಗ ಉದಾಹರಣೆಗೆ ಈ ರೀತಿ ಹೇಳ್ತಾರೆ: 3x ಮೈನಸ್ 4y ಪ್ಲಸ್ 9. ಇದನ್ನೇನು ಮಾಡಿ ಅಂದರೆ 6y ಮೈನಸ್ 8x ಪ್ಲಸ್ 15ರಿಂದ ಕಳೆಯಿರಿ ಅಂತ ಹೇಳ್ತಾರೆ. ಕಲಿಯೋಣ. ವ್ಯವಕಲನ ಮಾಡ್ಬೇಕಾದ್ರೆ ಮೊದಲು ವ್ಯವಕಲ್ಯ ಬರೀಬೇಕು. ವ್ಯವಕಲ್ಯ ಅಂದ್ರೆ ಯಾವ್ದ್ರಿಂದ ಕಳೆಯುತ್ತೇವೆ, ಯಾವ್ದ್ರಲ್ಲಿ ಕಳೆಯುತ್ತೇವೆ, ಅದು ಯಾವುದು ವ್ಯವಕಲ್ಯ? ಮೊದಲನೇದ ಎರಡನೇದ? ಎರಡನೇದು. ಹೇಗೆ ಗುರುತಿಸ್ತೀರಿ? ರಿಂದ ಅಂತ ಇದೆ. ಹೌದು, ಇದು ವ್ಯವಕಲ್ಯ ಮಕ್ಕಳೇ. ಅದನ್ನ ಬರ್ಕೊಂಡ್ಬಿಡಿ ಆಯ್ತಾ. 6y ಮೈನಸ್ 8x ಪ್ಲಸ್ 15 ಬರ್ದೆ. ಅದ್ರ ಕೆಳಕ್ಕೆ ಏನ್ ಬರೀಬೇಕು? ವ್ಯವಕಲಕ. ಹೇಗೆ ಗುರುತಿಸ್ತೀರಿ? ಅನ್ನು ಅಂತ ಇರುತ್ತೆ. ಎಷ್ಟನ್ನ ಕಳಿಬೇಕಂತ ನೋಡಿ, ಇದನ್ನ ಕಳಿಬೇಕಂತಲ್ಲ, ಅನ್ನು ಅಂತ ಇದೆ. ಇದೇ ವ್ಯವಕಲಕ. ಕಲಿಬೇಕಾದ್ರೆ ಸಜಾತಿ ಪದಗಳು ಒಂದೇ ನೇರದಲ್ಲಿ ಬರೋ ಹಾಕಿದ್ದೀವಿ. ಇದರಲ್ಲಿ ಇದಕ್ಕೆ ಸಜಾತಿ 4y, ಇದಕ್ಕೆ ಚಿಹ್ನೆ ನೋಡಿ ಮೈನಸ್ 4y ಇರೋದು. ಪ್ಲಸ್ 3x ಇದೆ. ಕಡೆಗೆ 3x ಯಾವ ಚಿಹ್ನೆ ಇಲ್ಲ, ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ 9. ಎಸ್. ಕಂಬಸಾಲ ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ಚಿಹ್ನೆಗಳ ಬದಲಾವಣೆ. ಯಾವ್ದು ಚಿಹ್ನೆ ಬದಲಾವಣೆ ಆಗುತ್ತೆ? ವ್ಯವಕಲಕದ್ದು. ಮೈನಸ್ ಇದೆ, ಪ್ಲಸ್ ಆಗುತ್ತೆ. ಯಾಕಂದ್ರೆ ಮೈನಸ್ ಇಂದ ಗುಣಿಸ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್. ಇದು ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಯಾವ್ದೋ ಮನಸ್ಸಿಗೆ ಬಂದ ಚಿಹ್ನೆ ಹೇಳ್ಬಾರ್ದು, ಕರೆಕ್ಟ್ ಚಿಹ್ನೆಗಳ ಗುಣಾಕಾರ ಮಾಡಬೇಕು. ಇದನ್ನು ಮೈನಸ್ ಇಂದ ಗುಣಿಸಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ಚಿಹ್ನೆ ನೋಡಿ ಸಂಕ್ಷೇಪಿಸಿ. ಇದು ಯಾವ ಚಿಹ್ನೆ ಬಂದಿದೆ? ಪ್ಲಸ್. ಇದು 2 ಪ್ಲಸ್ ಇದೆ, ಕೂಡಬೇಕು. ಎಷ್ಟಾಯ್ತು? 10y. 2 ಪ್ಲಸ್ ಇದೆ, ಕೂಡಿ ಬರೋದು ಪ್ಲಸ್ ಚಿಹ್ನೆ. ನಂತರ 2 ಮೈನಸ್. ಇದು ಮೈನಸ್ ಇದೆ, ಇದು ಪ್ಲಸ್ ಮೈನಸ್ ಆಯ್ತು. 2 ಮೈನಸ್ ಇದೆ, ಕೂಡಿ ಎಷ್ಟಾಯ್ತು? 11x ಬರೋದಕ್ಕೆ ಮೈನಸ್. ಒಂದು ಪ್ಲಸ್ ಒಂದು ಮೈನಸ್ ಇದೆ. 15 9 ಹೋದ್ರೆ 6 ಬರೋದಕ್ಕೆ ಯಾವ ಚಿಹ್ನೆ? ಯಾವುದು? 15 ಚಿಹ್ನೆ ಯಾವುದು? ಪ್ಲಸ್. ವೆರಿ ಗುಡ್. ಈಗ ಯಾವ ಸರದಿ ಪದ ಇದರಲ್ಲಿ? ಯಾವುದೂ ಇಲ್ಲ. ಇದ್ದಿದ್ರೆ ಬರೀಬೋದಾಗಿತ್ತು, ಹೌದಲ್ವಾ? ಓಕೆ. ಈ ಉದಾಹರಣೆಗೆ ಈ ರೀತಿ ಹೇಳ್ತಾರೆ: 8 ಏನಾಗಾತ 2 ಮೈನಸ್ 3b ಪ್ಲಸ್ 4c. ಇದರಿಂದ 15 ಏನಾಗಾತ 2 ಪ್ಲಸ್ 9b ಯನ್ನು ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯಲ್ವಾ? ಕಳಿಬೇಕಂದ್ರೆ ಮೊದಲೇನು ಬರೀಬೇಕು? ವ್ಯವಕಲ್ಯ ಬರೀಬೇಕು. ಬರೀರಿ ಮಕ್ಕಳು. ವ್ಯವಕಲ್ಯ ಎಷ್ಟು? ಯಾವ್ದ್ರಿಂದ ಕಳಿತೇವೆ? ಅದು ಯಾವ್ದ್ರಿಂದ ಕಳಿಬೇಕಂತ? 8a² ಮೈನಸ್ 3b ಪ್ಲಸ್ 4c. ಹೇಗೆ ಗುರುತಿಸಿದ್ರೆ ಇದೆ ವ್ಯವಕಲ್ಯ ಅಂತ? ರಿಂದ, ರಲ್ಲಿ ಆ ಥರ ಇತ್ತು, ನಾವೆಲ್ಲೋ ವ್ಯವಕಲ್ಯ ಆಗಿರುತ್ತೆ. ಇದರಲ್ಲಿ ಎಷ್ಟು ಕಳಿಬೇಕಂತ? 15a² ನೋಡಿ. ಬರಿಬೇಕಾದ್ರೆ ಕಂಬ ಸಾಲಲ್ಲಿ ಬರೀಬೇಕು. ಸಜಾತಿ ಪದಗಳು ಒಂದೇ ನೇರದಲ್ಲಿ ಬರೋದು. ಬರೀರಿ 15a² ಪ್ಲಸ್ 9b
ಅಷ್ಟೇ, ಇನ್ಯಾವೂ ಇಲ್ಲ. ಸಜಾತಿ ಪದಗಳು ಒಂದೇ ನಿರ್ಧಾರ ಇದಾವಲ್ಲ. ಎಸ್, ಓಕೆ, ರೈಟ್. ಈಗ ಕಳೀರಿ. ಕಳಿಯೋಕ್ಕಿಂತ ಮುಂಚೆ ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. 15 ಚಿಹ್ನೆ ಪ್ಲಸ್ ಇದೇನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಮೈನಸ್, ಇದು ಮೈನಸ್ ಇಂಟು ಪ್ಲಸ್ ಮೈನಸ್. ಇಲ್ಲಿ ಯಾವ್ದು ಇಲ್ಲಲ್ಲ. ಓಕೆ, ಈಗ ಚಿಹ್ನೆ ನೋಡಿ ಮೂಲ ಕ್ರಿಯೆ ಮಾಡಿ. ಇದು ಯಾವ ಚಿಹ್ನೆ? ಪ್ಲಸ್. ಇದು ಪ್ಲಸ್ ಅಲ್ಲ ಮೈನಸ್. ಮೈನಸ್. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. 8 a ಸ್ಕ್ವೇರ್ ಅಲ್ಲಿ 15 a ಸ್ಕ್ವೇರ್ ಹೋದ್ರೆ 7 a ಸ್ಕ್ವೇರ್. 7 a ಸ್ಕ್ವೇರ್. ಸೊ ಕಳೆದೆ ಬರೋದಕ್ಕೆ ಯಾವ ಚಿಹ್ನೆ ಆಗಬೇಕು? ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ. 8ರದ 15ರದ 15 ಚಿಹ್ನೆ ಮೈನಸ್. ಇದು ಕೂಡಬೇಕು. ಇದು ಯಾವ ಚಿಹ್ನೆ ಇದೆ? ಮೈನಸ್. ಇದು ಮೈನಸ್. ಎರಡು ಮೈನಸ್ ಇದೆ. ಏನು ಮಾಡಬೇಕು? ಕೂಡಬೇಕು. ಕೂಡಿ 12 ಬಿ. ಎರಡು ಮೈನಸ್ ಇದೆ. ಕೂಡಿ ಬರೋದಕ್ಕೆ ಮೈನಸ್ ಚಿಹ್ನೆ ಹಾಕಿ. ಇದನ್ನ ಯಾವುದೂ ಇಲ್ಲ. ಏನ್ ಮಾಡ್ಲಿ? ಹಾಗೆ ಬರ್ಬೇಡಿ ಮಕ್ಳೆ. ಓಕೆ, ಸೊ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಮಕ್ಳೆ, ಆಯ್ತಾ? ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೇನೆ. ಈಗ ಉದಾಹರಣೆಗೆ ಈ ರೀತಿ ಹೇಳ್ತಾರೆ, 3p ಮೈನಸ್ 4q ಪ್ಲಸ್ 10 ಪ್ಲಸ್ 10 6q ಪ್ಲಸ್ 8p ಮೈನಸ್ 3r ನಿಂದ ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣ? ಎಸ್, ಓಕೆ ಮಕ್ಕಳೇ, ಕಳೆಯೋಣಂತೆ. ಕಲಿಬೇಕಾದ್ರೆ ಹೇಗೆ ಬರ್ಕೋಬೇಕು? ಫಸ್ಟ್ ವ್ಯವಕಲಕ ಬರಿ. ಅಲ್ಲ ವ್ಯವಕಲ್ಯ ಬರಿಬೇಕು. ವ್ಯವಕಲ್ಯ ಅಂದ್ರೆ ಯಾವ್ದ್ರಿಂದ ಯಾವ್ದ್ರಲ್ಲಿ ಕಳೀತೇವೆ ಅದು ಏನಂತ ಅಲ್ಲಿ ರಿಂದ ರಲ್ಲಿ ನಿಂದ ಅಂತ ಇರುತ್ತೆ ನೋಡಿ. ಎಷ್ಟಿಂದ ಕಳಿಬೇಕಂತ ನೋಡಿ. ಇಲ್ಲಿದೆ ವ್ಯವಕಲ್ಯ. ಎಷ್ಟು? 6q ಪ್ಲಸ್ 8p ಮೈನಸ್ 3r. ಇದಕ್ಕೆ ಹೇಗೆ ಬರೀಬೇಕು? ವ್ಯವಕಲಕ ಹೇಗೆ ಗುರುತಿಸ್ತೀರಾ? ಏನಂತ? ಅನ್ನು ಅಂತ ಇರುತ್ತೆ ನೋಡಿ. ಹೀಗೆ ಕೇಳ್ಕೊಳ್ಳಿ, ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಎಷ್ಟನ್ನ? 3p ಎಲ್ಲಿ ಬರೀಬೇಕು? ಇಲ್ಲಿಗಲ್ಲ. ಇಲ್ಲಿ ಚಿಹ್ನೆ ಮೈನಸ್ ಪ್ಲಸ್ 3p ಅದು ಮೈನಸ್ 4q ಇಲ್ಲಿಗಲ್ಲ. ಮೈನಸ್ 4q ಪ್ಲಸ್ 10 ಇಲ್ಲಿಗ. ಮತ್ತೆ ಮುಂದೆ ಬರೋಣ ಪ್ಲಸ್. ಈ ಜಾತಿಯ ಯಾವ್ದಾದ್ರು ಬೀಜ ಪದ ಇಲ್ಲ. ಇದ್ರಿಂದ ಇದು ಕೆಳ ಬರೀಬಹುದಾಗಿತ್ತು, ಹಾಗಾಗಿ ಇದನ್ನು ಖಾಲಿ ಬಿಡ್ತಾರೆ. ಓಕೆನಾ? ಎಲ್ಲ ಪದ ಬರ್ದಾಯ್ತಲ್ಲ. ಎಸ್, ಓಕೆ. ಈಗ ಕಳೀರಿ ಮಕ್ಕಳೇ. ಕಳಿಬೇಕಾದ್ರೆ ನೆನಪಿರ್ಲಿ ಏನಾಗಿತ್ತಂತ ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. ಮೈನಸ್ 4q ಇರೋದು ಪ್ಲಸ್ 4q. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಇಲ್ಲಿ ಏನಿಲ್ವಲ್ಲ, ಖಾಲಿ ಬಿಡು. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್. ವ್ಯವಕಲಕದಲ್ಲಿ ಎಷ್ಟು ಸಂಖ್ಯೆಗಳಿರುತ್ತೋ ಅಷ್ಟು ಸಂಖ್ಯೆಗಳ ಚಿಹ್ನೆ ಬದಲಾವಣೆ ಆಗಬೇಕು. ಓಕೆ, ನೋಡಿ. ಇದು ಯಾವ ಚಿಹ್ನೆ? ಇದು ಎರಡು ಪ್ಲಸ್ ಇದೆ. ಕೂಡಿ ಎಷ್ಟಾಯ್ತು? 10q. ಎರಡು ಪ್ಲಸ್ ಇದ್ರೆ ಕೂಡಬೇಕು. ಬರೋದಕ್ಕೆ ಆಗ್ಲಾ? ಬೇಡ, ಅಲ್ಲೇ ಪ್ಲಸ್ ಇದೆ ಅಂತ ನಾನು. ಇದು 8p ಚಿಹ್ನೆ ಪ್ಲಸ್. ಇದು ಒಂದು ಪ್ಲಸ್ ಒಂದು ಮೈನಸ್ ಇದೆ. ಕಳೀರಿ. 8p 3p ಹೋದ್ರೆ 7 ಅಲ್ಲ 6p. ಹೌದಾ? ಅಲ್ಲ ಎಷ್ಟು? 5 ಸಂಖ್ಯಾ ಸಾಧನಕ ಮಾತ್ರ ಕಳಿಬೇಕು. ಬೀಜ ಸಾಧನಕನ ಹಾಗೆ ಬರಿಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳೀರಿ. ಬರೋ ಉತ್ತರಕ್ಕೆ ಯಾವುದು? 8p ಚಿಹ್ನೆ ಯಾವುದು? ಪ್ಲಸ್. ಓಕೆ, ಇದನ್ನ ಇಲ್ಲಿ ಯಾವುದನ್ನು ಕಳೆಯುವಂಥದ್ದಿಲ್ಲ, ಹಾಗಾಗಿ ಮೈನಸ್ 3r ಹಾಗೆ ಬರ್ಕೊಳ್ಳಿ. ಇದೇನು ಚಿಹ್ನೆ ಬದಲಾವಣೆ ಆಗುತ್ತಾ? ಇಲ್ಲ. ಯಾಕಾಗಲ್ಲ? ಅದು ವ್ಯವಕಲ್ಯ. ಅದು ಚಿಹ್ನೆ ಬದಲಾವಣೆ ಆಗೋದು ವ್ಯವಕಲಕದ್ದು. ಇಲ್ಲಿ ವ್ಯವಕಲಕ ಇಲ್ಲ, ಹಾಗಾಗಿ ಮೈನಸ್ 3r ಹಾಗೆ ಬರೀರಿ. ಓಕೆ, ಈಗ ಇದು ಯಾವ್ದ್ರಿಂದ ಕಳಿಬೇಕು? ಇದೆಯಾ ಇಲ್ಲಿ? ಏನೂ ಇಲ್ಲ. ಸೊ ಹೆಸರು 10ನ್ನ ಹಾಗೆ ಬರೀರಿ. ಚಿಹ್ನೆ ಮೈನಸ್. ಎಸ್, ಮೈನಸ್ ಪ್ಲಸ್ 10 ಇದ್ದು ಮೈನಸ್ 10 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಹೀಗೆ ನೀವು ಕೊಟ್ಟಂತಹ ಏಕಪದ, ದ್ವಿಪದ, ತ್ರಿಪದ, ಬಹುಪದೋಕ್ತಿಗಳನ್ನ ಈ ರೀತಿಯ ಕಲಿತಾ ಹೋಗಿ ಮಕ್ಕಳೇ. ಓಕೆ.